ಕಳಿಂಗ ಯುದ್ಧವು ಕ್ರಿಸ್ತಪೂರ್ವ 261ರಲ್ಲಿ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ್ ಅಶೋಕನಿಗೂ ಕಳಿಂಗ ದೇಶದ ರಾಜ ಶುದ್ಧಧರ್ಮನಿಗೂ ನಡೆದ ಯುದ್ಧ. ಇದು ಸಾಮ್ರಾಟ್ ಅಶೋಕನ ಕಿರೀಟಧಾರಣೆಯ ತರುವಾಯದ 8ನೇ ವರ್ಷದಲ್ಲಿ ನಡೆದ ಗಮನಾರ್ಹವಾದ ಘಟನೆ. ಅಶೋಕನ ಏಕೈಕ ಪ್ರಮುಖ ಯುದ್ಧವಾದ ಈ ಯುದ್ಧ, ಕಳಿಂಗ ಯುದ್ಧವು ಅಶೋಕನ ಜೀವನವನ್ನ ಬದಲಿಸಿದ ಪ್ರಮುಖ ಘಟನೆಯಾಗಿತ್ತು. ಈ ಯುದ್ಧದ ನಂತರ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅಹಿಂಸೆಯ ಹಾದಿಯನ್ನ ಆಯ್ಕೆ ಮಾಡಿಕೊಂಡರು. ಈ ದಿನವನ್ನ ಅಶೋಕ ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಎಂದು ಹೇಳಿದರು. ಇದು ಶಾಂತಿ ಮತ್ತು ಅಹಿಂಸೆಯ ವಿಜಯವನ್ನ ಸೂಚಿಸುತ್ತದೆ. ಈ ದಿನದ ಜ್ಞಾಪಕಾರ್ಥವಾಗಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಸಂಘಟನಾಕಾರರಾದ ದೇವರಾಜ್ ಪ್ರಬುದ್ಧರವರು ಮಹದೇವಪುರ ಕ್ಷೇತ್ರದ ಅದೂರಿನಲ್ಲಿ ಭಾನುವಾರ ಸಂಜೆ ಮೊಟ್ಟ ಮೊದಲ ಬಾರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದೇ ವೇಳೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಮತ್ತು ಸಿಹಿ ಹಂಚಿಕೆ ಮಾಡುವ ಮೂಲಕ ಸಾಮ್ರಾಟ್ ಅಶೋಕರವರ ವಿಜಯದಶಮಿ ಹಬ್ಬದ ಸಂಭ್ರಮ ಆಚರಣೆ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕಿನ ಬೇಬಿ ಮುಜಾಸಿನ್, ಸುಂದರ್ ರಾಜ್, ಕೆ ಶಂಕರಪ್ಪ, ಚಂದ್ರಪ್ಪ, ಎಂ ವೆಂಕಟೇಶ್, ರಾಜಾ ಜಾನ್ಸನ್, ಪ್ರಸಾದ್, ನಾರಾಯಣಸ್ವಾಮಿ, ಮುನಿಯಮ್ಮ, ನಾಗಮ್ಮ, ರೇವತಿ, ವೆಂಕಟಮ್ಮ ಭಾಗವಹಿಸಿದರು. ಈ ದಿನ ಈ ನಾಡಿನ ಸಮಸ್ತ ಜನತೆಗೆ ಸಾಮ್ರಾಟ್ ಅಶೋಕ್ ವಿಜಯದಶಮಿಯ ಶುಭಾಶಯಗಳು ಮತ್ತು ಆಯುಧ ಪೂಜೆಯ ಶುಭಾಶಯಗಳನ್ನು ಬಯಸ್ತೇನೆ. ಸಾಮ್ರಾಟ್ ಅಶೋಕ್ ಅವರು ಸತತ 9 ದಿನಗಳ ಕಾಲ ವಿಜಯದಶಮಿ ದಿವಸವನ್ನು ಅವರು ಕಳಿಂಗ ಯುದ್ಧದಲ್ಲಿ ಲಕ್ಷಾಂತರ ವೀರ ಸೈನಿಕರೊಡನೆ ಹೋರಾಡಿ ಗೆದ್ದಂಥ ಸಂದರ್ಭದಲ್ಲಿ ಅವರು ತನ್ನ ಆಯುಧಗಳನ್ನು ಇನ್ನು ಮೇಲೆ ನಾನು ಈ ಆಯುಧಗಳನ್ನೆಲ್ಲ ನಾನು ಶಾಂತಿಯ ರೂಪಕ್ಕೆ ಬಳಸ್ತೀನಿ, ಇದನ್ನೆಂದೂ ಕೂಡ ನಾನು ಮುಟ್ಟೋದಿಲ್ಲ ಅಂಥೇಳಿ ಅವರು ಅವತ್ತು ಹೇಳಿದಂಥ ದಿನವೇ ಅದನ್ನು ಎಲ್ಲರೂ ಈ ನಾಡಿನಲ್ಲಿ ಆಯುಧ ಪೂಜೆಯನ್ನಾಗಿ ಆಚರಣೆ ಮಾಡ್ತಾರೆ. ಮತ್ತು ಅಂದಿನ ಬೆಳಗ್ಗೆ 10ನೇ ದಿನ ಬೌದ್ಧ ಭಿಕ್ಕುಗಳೊಂದಿಗೆ ಅವರು ಧಮ್ಮ ದೀಕ್ಷೆಯನ್ನು ಪಡೀತಾರೆ. ಧಮ್ಮ ದೀಕ್ಷೆಯನ್ನು ಪಡೆದು ಅಂದಿನ ದಿವಸವೇ ಸಾಮ್ರಾಟ್ ಅಶೋಕ ವಿಜಯದಶಮಿ ಅಂತೇಳಿ ಆಚರಣೆ ಪ್ರಾರಂಭ ಆಗುತ್ತೆ ಈ ನಾಡಿನಲ್ಲಿ. ಇಂದಿನವರೆಗೂ ಸಮಸ್ತ ನಾಡಿನ ಎಲ್ಲ ಜನರು ಈ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಮುಂದುವರಿತಾರೆ. ಇನ್ನೊಂದು ಭಾಗ, ಈ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಅಪಾರವಾದಂಥ ಸಂವಿಧಾನದಿಂದ ಈ ನಾಡಿನ ಎಲ್ಲ ಸಮಸ್ತ ಜನತೆ ಇವತ್ತು ಶಾಂತಿ ಮತ್ತು ಸಹಬಾಳ್ವೆಯಿಂದ ಜೀವನ ಮಾಡುವಂಥ ಅವಕಾಶ ಆಗಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಪ್ರಕಾರ ಅವರು ಅಕ್ಟೋಬರ್ 14, 1956ರಂದು ಬೌದ್ಧ ದೀಕ್ಷೆಯನ್ನು ಪಡಿತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರಣ ಬೌದ್ಧ ಧರ್ಮದಲ್ಲಿರುವಂತಹ ಸಮಾನತೆ, ಅನುಕರಣೆ, ಭ್ರಾತೃತ್ವ, ಅನುಕಂಪ, ಕರುಣೆ ಇವೆಲ್ಲ ಮೆಚ್ಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ದೀಕ್ಷೆ ಪಡಿತಾರೆ. ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲ ಧರ್ಮ ಕಡೆ, ಅದು ನಮ್ಮ ದೇಶದೇ ಆದಂತಹ ಬೌದ್ಧ ಧರ್ಮವನ್ನು ಅವರ ಸ್ವೀಕಾರ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇವತ್ತು ನಾವೆಲ್ಲ ಸಾಮ್ರಾಟ್ ಅಶೋಕ ವಿಜಯದಶಮಿಯನ್ನು ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದಂಥ ಸಂದರ್ಭ. ಏನು ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಕಟ್ಟ ಅನುಯಾಯಿಗಳಾದಂಥ ನಾವು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು
ಅನುಕರಣೆ, ಅವ್ರು ಅನಿಸಿರುವಂಥ ಮಾರ್ಗನೇ ನಾವು ಕೂಡ ಆಯ್ಕೆ ಮಾಡಿಕೊಂಡು ನಾವು ಕೂಡ ಮುಂದುವರಿತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಇಷ್ಟನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ನಮಸ್ಕಾರ. ತಥಾಗತ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಬೋಧಿಸತ್ವ ತಥಾಗತ ಗೌತಮ ಬುದ್ಧ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ಈ ಎರಡು ಮಾತುಗಳನ್ನು ಆಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ದಿನದಲ್ಲಿ ಸಾಮ್ರಾಟ್ ಅಶೋಕ್ ಜೀವಿಸಿದಂಥ ಕಾಲದಲ್ಲಿ ಕಳಿಂಗ ಯುದ್ಧವನ್ನು ಮಾಡಿ ಅಲ್ಲಿ ಘೋರ ರಕ್ತಪಾತವನ್ನೆಲ್ಲ ನೋಡಿದ ಮೇಲೆ ಸಾಮ್ರಾಟ್ ಅಶೋಕ್ರವರು ದಿಗ್ಭ್ರಾಂತರಾಗಿ ಆ ರಕ್ತಪಾತ, ಕಾಲುವೆ ಮುಂತಾದ ಎಲ್ಲ ಹರಿಯುವಂಥ ಇವನ್ನ ನೋಡಿ ದಿಗ್ಭ್ರಾಂತರಾಗಿ ನಾನು ಏನು ಇದರಿಂದ ಏನು ಗಳಿಸಿಲ್ಲ ಅನ್ನೋ ಲೆಕ್ಕದಲ್ಲಿ ಸಾಮ್ರಾಟ್ ಅಶೋಕ್ರವರು ಒಂದು ನಿರ್ಧಾರಕ್ಕೆ ಬಂದು ಅಹಿಂಸಾ ಮಾರ್ಗವನ್ನು ಇನ್ಮೇಲೆ ನಾನು ಅನುಸರಿಸ್ತೀನಿ ಅಂತೇಳಿ ವಿಶ್ವದ ಶಾಂತಿ ಧರ್ಮ ಆಗಿರ್ತಕ್ಕಂಥ ಬೌದ್ಧ ಧಮ್ಮವನ್ನು ಸ್ವೀಕಾರ ಮಾಡ್ತಾರೆ. ಬೌದ್ಧ ಧಮ್ಮದಲ್ಲಿ ದುಃಖದಿಂದ, ಆಸೆಗಳಿಂದ, ಅಸೂಯೆಯಿಂದ ಏನು ಹೊರಬರಬೇಕು ಅನ್ನೋದನ್ನು ಭಾಳ ನೀಟಾಗಿ, ನಿಷ್ಕಲ್ಮಶವಾಗಿ ಈ ಬೌದ್ಧ ಧರ್ಮದಲ್ಲಿ ಅಂದಿನ ಕಾಲದಲ್ಲೇ ತಥಾಗತ ಗೌತಮ ಬುದ್ಧರವರು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಧರ್ಮದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮುಂದುವರಿತೀವಿ ಅಂತೇಳಿ ಸಾಮ್ರಾಟ್ ಅಶೋಕ್ರವರು ಧಮ್ಮವನ್ನು ಸ್ವೀಕಾರ ಮಾಡಿ ತನ್ನ ಇಬ್ಬರು ಮಕ್ಕಳನ್ನು, ಮಹೇಂದ್ರ ಮತ್ತು ಸಂಗಮಿತ್ರರನ್ನು ಧಮ್ಮ ಪ್ರಚಾರಕ್ಕಾಗಿ ಅನೇಕ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಕಳಿಸಿ ಧಮ್ಮ ಪ್ರಚಾರವನ್ನು ಮಾಡ್ತಾರೆ. ಆ ಒಂದು ಧಮ್ಮ ಪ್ರಚಾರವನ್ನು ಮಾಡಿದಂಥ ಸಾಮ್ರಾಟ್ ಅಶೋಕ್ರವರ ನೆನಪಿಗೆ ನಾವು ಮುಂದಿನ ಪೀಳಿಗೆಗೆ ಅಹಿಂಸಾ ಮಾರ್ಗದಲ್ಲಿ ನಮ್ಮ ಸಮುದಾಯಗಳು ಮುಂದುವರಿಲಿ ಹೋಗಲಿ ಅನ್ನೋ ಒಂದು ಇದಕ್ಕೆ ಜ್ಞಾಪಕಾರ್ಥವಾಗಿ ಈ ಸಾಮ್ರಾಟ್ ಅಶೋಕ್ರವರ ವಿಜಯದಶಮಿಯನ್ನು ನಾವು ಇವತ್ತಿನ ದಿನದಲ್ಲಿ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಾಯಂದಿರುಗಳ ಜೊತೆಯಲ್ಲಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ, ಅದನ್ನು ನಾವು ಅನುಸರಿಸ್ತೀವಿ. ಮತ್ತು ನಾವು ಮರಳಿ ಏನು ಮೂಲತಃ ಬೌದ್ಧ ಧರ್ಮ, ಈ ದೇಶ ಬೌದ್ಧ ಧರ್ಮ ಆಗಿತ್ತು, ಆ ಧರ್ಮದ ಕಡೆಗೆ ನಾವು ಹೊರಡಬೇಕು ಅಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಾತನ್ನು ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ನಾವು ಮೂಲತಃ ಏನು ನಮ್ಮ ಧರ್ಮ, ಬೌದ್ಧ ಧರ್ಮ ಏನಿತ್ತು ಅಲ್ಲಿನ ಕಡೆಗೆ ನಾವು ಹೋಗೋದಕ್ಕೆ ಬಯಸ್ತೀವಿ.